ಏಕಶ ಏಕಶ ಎಂತ ಹೇಳಿದ ಮಾತು ಕೇಳ್ಬೇಕು ಮನುಷ್ಯರಿಗೆ ಒಂದ್ ಸ್ವಲ್ಪರ ಮೇಲೆಲ್ಲ ಮೆನ್ಷನ್ ಮಾಡ್ಯಾರ ಮಾಮ ಅದ್ ಮೆನ್ಷನ್ ನಮ್ ಜವಾಬ್ದಾರಿ ಅಂತ ಬರ್ದಾರ. ಇವ್ರಿಗೆ ಎಂತ ತಿಂಡಿ ಹೆಚ್ಚಾಗಿ ತಿಂತೀರಂತ ನೀವು? ಇಲ್ಲ ಆಕ್ಚುಲಿ ಹೆಂಗ್ ಗೊತ್ತಾ, ಮೈಯಲ್ಲಿ ಬಿಸಿಗಿತ್ತ ನೋಡಕ್ಕ ಮತ್ತೆ ಬೆಳಿಗ್ಗೆ 10 ಗಂಟೆ ಬೇರೆ ಚಿಪ್ಸ್ ಬೇರೆ ತಿಂದವ್ರೆ ಅದಕ್ಕೆ ಮನೆ ಸ್ವಲ್ಪ ಖಾಲಿ ಚಿಪ್ಸ್ ಹೊಟ್ಟೆ ಜಸ್ಟ್ ಊಟಿಗೆ ಟಚ್ ಆಗಿದೆ. ಒದೆರಲ್ಲ ಹೆಂಗ್ ಮಾಡ್ತಾನೆ, ಒದೆ ಒದ್ರೆ ಗೊತ್ತಾಗದು, ಒದೆರಲ್ಲ ಹೆಂಗ್ ಮಾಡ್ತಾನೆ. ಆಸ್ಪತ್ರೆಗೆ ಹೋಗೋಣ ಆಕಾಶ, ಆಸ್ಪತ್ರೆಗೆ ಹೋಗೋಣ. ಹಾಯ್ ಗೈಸ್, ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ರು ಚೆನ್ನಾಗಿದಾರೆ ಅಂತ ಅನ್ಕೊಂತಿದ್ದೀನಿ. ಈ ವಿಡಿಯೋ ಏನಪ್ಪ ಅಂದ್ರೆ ಒಂದು ಪ್ರ್ಯಾಂಕ್ ಮಾಡಿದ್ದೀವಿ, ಕ್ರೇಜಿ ಇದೆ ಗೈಸ್ ಪ್ರ್ಯಾಂಕ್. ಓಕೆನಾ? ಏನು ಪ್ರ್ಯಾಂಕ್ ಅಪ್ಪ ಅಂತಂದರೆ, ನಾವು ಮೊನ್ನೆ ಜೋಲಾ ಚಿಪ್ಸ್ ತಿಂದ್ವಲ್ಲ, ಅದರಲ್ಲಿ ನಮ್ಮ ಮನೆಯವರೆಲ್ಲರೂ ಅಂತಾರೆ ತಿನ್ನೋಕೆ ಹೋಗ್ಬೇಡ, ಹೊಟ್ಟೆ ನೋವಾಗುತ್ತೆ ಅಂತಂದು. ಆದರೂ ಕೂಡ ಕೇಳಲ್ಲ ಗೈಸ್, ತಿಂತೀವಿ. ಅದೇ ಪ್ರ್ಯಾಂಕ್. ಓಕೆನಾ? ಹೊಟ್ಟೆ ನೋವಾಗಿದೆ ಅಂತಂದು, ಫುಲ್ಲು ಓವರಾಗಿ ಇದಾಗಿದೆ ಅಂತಂದು ಪ್ರ್ಯಾಂಕ್ ಮಾಡೋಣ. ವಿಡಿಯೋ ಫುಲ್ ನೋಡಿ ಗೈಸ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಕೊಂಡು ಹೋಗ್ಲೇಬೇಕೇನ? ಅಷ್ಟೇ ಆ ಚಳಿ ಹೋಗು. ವಿ ಆರ್ ಗೋಯಿಂಗ್ ಹೋಮ್ ಟುಡೇ. ನಿಜ ಹೋಗ್ತೀವಿ ನಾವು. ಬಾಯ್. ಬಾಯ್ 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 ಬಾಯ್. ಎಸ್, ಪೂರ್ತಿ ಡೈರಿ ಬಿಟ್ಟಿದ್ದಾಳೆ, ಅದಕ್ಕೋಸ್ಕರ ಕೊಡಕ್ಕೆ ಬಂದಿ ನೋಡಿ. ಇಲ್ಲದಾಳೆ ಆಕೆ ಆ್ಯಕ್ಚುಲಿ ಬರಬೇಕಂತ ಆಸಿತ್ತು, ನಾವು ಹೋಗಿದ್ದಿಲ್ಲ, ಈಗ ಹೋಯ್ತು ನೋಡಿ. ಓಕೆನಾ? ಬಿಟ್ರೆ ಹೆಂಗಿದೆ? ಯಾರ್ದಿದೆ ವಿಡಿಯೋ ಮಾಡಬಾರ್ದು, ಅದಕ್ಕೆ ಮಾಡಬಾರ್ದು. ಅದೆಷ್ಟು ಹೊರಡು ಬಂದೇಣ. A few moments later. ಏಮೇ ಹೊಟ್ಟೆ ಅಂತ ಗೊತ್ತಾನ? ಈಗ ಯಾರಿಗೆ ಗೊತ್ತು? ತಿಂದೆ ಜೋಲ ಚಿಪ್ಸ್ ಹೇಳ್ದಂಗೆಲ್ಲ ದಿಮಾಕ್ ಮಾಡ್ಕೊಂತ ಹೇಳಿದ್ರೆ ಕೇಳ್ತೀನಿ. ದಪ್ಪದಿ ಅಪ್ಪ ತಿನ್ಬೇಡ ಅಂದ್ರ ಹೊಟ್ಟಿನ ಯಾಕಂತ ದಿಮಾಕ್ ಮಾಡ್ತಾನೆ ಹೇಳ್ದಂಗೆಲ್ಲ, ಹೊಟ್ಟಿನ ಇದಂತೆ. ಎಂತ ಹೇಳಿದ ಮಾತು ಕೇಳ್ಬೇಕು ಮನುಷ್ಯರಿಗೆ ಒಂದ್ ಸ್ವಲ್ಪರ. ಒಂದ್ಸರಿ ತಿಂದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ತಿರ್ಗಮ್ಮೆ ಗದ್ನೆ ಮಾಡ್ಬಾರ್ದು. ಫಸ್ಟ್ ಟೈಮ್ ಏನಾಗಿಲ್ಲ ಒಮ್ಮೆ ಅದು. ನೀನೇ ಅಂದೆ ಹೊಟ್ಟೆ ಬಂದು ತಿರುಗಂತ, ಮತ್ತೇನಾಗಿಲ್ಲ ಒಮ್ಮೆ. ತಳಗಿದ್ದೆ ಕಷ್ಟ ನೀನು ತಿಂದಾಗ. ಒಂದ್ಸರಿ ಅತಿ ಮಾಡ್ತೀಯಪ್ಪ, ಹೇಳಿದ ಮಾತ ಕೇಳು. ಮಮ್ಮಿ ಕೈ ಕೊಡು. ಫೈನಲ್ ಪ್ರ್ಯಾಂಕ್ ಆಂಟಿ, ಫೈನಲ್ ಪ್ರ್ಯಾಂಕ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಗೈಸ್, ಅದು ಫ್ಲೋನಾಗ ಏನಾದ್ರು ಮಾಡೋಕ್ಕೆ ಹೋಗಿ ನಮ್ಮ ಮಮ್ಮಿಗೆ ನಮ್ಮ ಆಂಟಿಗೆ ಹೇಳ್ಬಿಟ್ಟೆ ಗೈಸ್. ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನ್ ಏನಂದರೆ ನಮ್ಮ ಮಮ್ಮಿಗೆ ಮಾಡಬೇಕಂತಿತ್ತು ಗೈಸ್. ಇನ್ನೂ ತುಂಬ ಲ್ಯಾಗ್ ಮಾಡಬೇಕಾಗಿತ್ತು. ಇದು ಆ್ಯಕ್ಚುಲಿ ಪ್ಲ್ಯಾನಲ್ಲ ಗೈಸ್, ಲಾಗ್ ಮಾಡೋಕ್ಕೆ ಅಂತಂದು. ಹಾಗೆ ಏನೇನೋ ಐಡಿಯಾ ಉಳಿತು, ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಏನೇನೋ ಆಯಿತು. ಆ್ಯಕ್ಚುಲಿ ನಮ್ಮ ಮಮ್ಮಿ ರಿಯಾಕ್ಷನ್ ಒಳ್ಳೆ ಮಸ್ತ್ ಬರೋದು ಆ್ಯಕ್ಚುಲಿ. ಓಕೆನಾ? ಇನ್ನೂ ಬೇಜಾರಾಗಬೇಡಿ, ಇನ್ನೊಂದು ಇಡೀ ಫ್ಯಾಮಿಲಿಗೆ ಮಾಡ್ತೀವಿ. ಲಾಸ್ಟ್ವರೆ ನೋಡಿ ಗೈಸ್, ಲಾಸ್ಟಿಗೆ ಒಳ್ಳೆ ಇದೆ. ಓಕೆನಾ? ಲಾಸ್ಟ್ವರೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಸ್ಪತ್ರೆಗೆ ಹೋಗೋಣ ಆಕಾಶ, ಆಸ್ಪತ್ರೆಗೆ ಹೋಗೋಣ. ಮತ್ತೆ ಹಂಗೆ ಮಕ್ಕಳು ಎಷ್ಟೊತ್ತದ ಆಡ್ತೀವಿ, ಬೆಳಿಗ್ಗೆ ಎಷ್ಟು ಸಲ ಓಡಾಡೋಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅರ್ಥ ಮಾಡ್ಕೋಬೇಕು ನೀನು. ಹೇಳ್ದಾಗ ನೀರು ಬಂದ್ಬಿಡ್ತಿಂತ. ಆರಾಮದಿಯಾ? ಹಾಸ್ಪಿಟ್ಲಿಗೆ ಹೋಗೋಣ ಬಾ. ಇಲ್ಲಿ ಅಲ್ಲ ಎಷ್ಟು ಹೇಳಿದ್ವಪ್ಪ.
ಮೈಯಲ್ಲಿ ಬಿಸಿಗಿತ್ತ ನೋಡಕ್ಕ ಮತ್ತೆ ಬೆಳಿಗ್ಗೆ 10 ಅಡ್ಡಾಡೋದು. ಹಲೋ ಹಲೋ ಇಲ್ಲಲ್ಲ ಬಿಸಿ ಏನು ಆಯ್ತು ಬಟ್ ಅಂದ್ರೆ ಆಯ್ತು ಲೈಟ್ ಬಿಸಿ ಐತೆ ಅಷ್ಟೇ. ಹೇಳಿದ್ ಮಾತ್ರ ಕೇಳಲ್ಲಪ್ಪ ನೀನ್ ಸಾಕಾಗೈತಿ ಒಟ್ಟಿನ ಅಂತ ಒದ್ದಾಡ್ತಾನ. ಆಸ್ಪತ್ರೆಗೆ ಹೋಗೋಣ ಬಾಕಶ ಇಲ್ಲಂಟೆ ಕಮ್ಮಿ ಆಕೈತೆ ಒಟ್ಟಿಗೆ ಬಂದ್ರೆ ಅಲ್ಮಮ್ಮ ನೀನ್ ಜೋಳ ಚಿಪ್ಸ್ ಅಂತ ತಿಂದಾರ ಅದು 200 ರೂಪಾಯಿಗೆ 3 ಚಿಪ್ಸ್ ಬರ್ತಾವು ಫುಲ್ಲು ಐಕಾರದು ಚಾಲೆಂಜ್ ತಿಂದ ನೀನ್ ಕುತ್ಕೊಂಡ್ ರಾತ್ರಿ ಅದ ತಿಂದು ಒದ್ದಾಡಕ ಆಸ್ಪತ್ರೆಗೆ ಹೋಗೋಣ. ಎದ್ದಾಳಕಶ ಪ್ಯಾಂಟ್ ಇಂದಿದ್ದು ಕಸಿ ಅನ್ಸುತ್ತೆ. ಯಾರಿಲ್ಲ ಈ ಪೂರ್ತಿ ಡಾಕ್ಟ್ರು. ಹಲೋ ನವೀನ್ ಹೆಂಗದ ನೀನು ಪಾಪ ಬ್ಯಾಡ ಅಂದಂಗೆಲ್ಲ ಉಣಿಸ್ಬಿಟ್ಟಲ್ ಮಮ್ಮ ಮತ್ತೆ ಅದು ಸಂಬಂಧ ನಾನು ಉಣಿಸಿದ್ದು ಏನೇನಾಗಲ್ಲ ಸಾಧ್ಯನೇ ಇಲ್ಲ. ಅಲ್ಲ ಉಳಿಸಿದ್ದಂತಲ್ಲ ಜೋಳ ಚಿಪ್ಸ್ ಬೇರೆ ತಿಂದವ್ರು ಅದಕ್ಕೆ ಮನೆ ಸ್ವಲ್ಪ ಕಾರ್ಯ ಹೊಟ್ಟೆ ಜಸ್ಟ್ ಹುಟ್ಟಿಗೆ ಟಚ್ ಆಗಿದಾಗೆ ತಿಂದಾಳ ಅಲ್ಲ ಅದನ್ನ ಅವ್ರ ಮೇಲೆ ಅದ್ರ ಮೇಲೆಲ್ಲ ಮೆನ್ಷನ್ ಮಾಡ್ಯಾರ. ಮಾಮ ಅದು ಮೆನ್ಷನ್ ನಮ್ ಜವಾಬ್ದಾರಿ ಅಂತ ಬರ್ದಾರ. ಹೌದಾ ಅದನ್ನ ಯಾರ ಸ್ಫೂರ್ತಿ ತೋರಿಸಿದ್ಲ ನಾವು ಡೇ ಹೆಂಗ ಅನ್ಬಾರ್ದು ಸುಮಾರು ಅಂತಂದು ರೆಸ್ಟ್ ಇನ್ ಪೀಸ್ ಕೊಟ್ರದಾಗ ವಿಡಿಯೋದಾಗ ಮುಂಚೆ ಏನಾರ ಮಾತಾಡಿದ್ರೆ ಮಾತಾಡ್ಬಿಡ್ರಿ ಅಂತ ಹೇಳಾರ. ಇಷ್ಟೊಂದು ಕ್ಲಿಯರಿಟಿ ಕೊಟ್ಮೇಲೆ ಎಷ್ಟು ಹೆಚ್ಚಾಗ್ಬೇಕು ತಿನ್ಬೇಕು ಹೇಳ ಮಾಡ್ಬಾರ್ದು ಕ್ಯೂರಿಯಾಸಿಟಿ ಗೊತ್ತಾಗಲ್ಲ ಹಿಂಗ್ ಮಾಡ್ತಾರ ನೋಡಿ. ದೊಡ್ಡವ್ರು ಏನಂತ ಸಣ್ಣ ಹುಡುಗರು ತಿಂದು ಏನಾರು ಮಾಡ್ಕೊಂಡ್ರು ಸಮಸ್ಯೆ ತಿರ್ರಪ್ಪ ಅಟ್ ಒಳಗೆ ಬಂದ್ವಿ ಹಂಗ ಹೋಗ್ಬಾರ್ದು ಅಂತೇಳಿ ಒಬ್ರಿಗೆ ಒಂದ್ರ 2 ಭಾಗ ಇವ್ರೆಲ್ಲದೂ ಮಾಡ್ಬೇಕು. ಏನೋ ಬಂದಿವಿ ಒಳಗೆ ಹಂಗ ಒಂದು ಮರ್ಯಾದೆ ಅಲ್ಲ ಏನೋ ಒಂದಿಟ್ಟು ಒಂದ್ರ ಬೈಟ್ ಮಾಡ್ಕೊಂಡ್ ತಿಂದ್ರೆ ಇವರೆಲ್ಲ ಒಳಗೆ ಎಲ್ಲ ಹೊಡ್ಕೊಂತ ಅಲ್ಲ ಅದೆಲ್ಲ ತಿನ್ಲಿ ಜೋಳ ಚಿಪ್ಸ್ ಇಟ್ಟಾಗಮ್ಮ 3 ಚಿಪ್ಸ್ 240 ರೂಪಾಯಿ ಅದು ಒಂದು 3 ಚಿಪ್ಸ್ ಮತ್ತೆ ಒಂದು ಹಾಸ್ಪಿಟ್ಲಿಗೆ ಹೋಗ್ಬರೋಣ. ಏನಕೈತಿ ಒಟ್ಟಿನಲ್ಲಿ ನೀರು ಬೀಜಕತ್ತೆ ಬಟ್ಟಿ ಬಿದ್ದೈತೆ. ಇಲ್ಲಮ್ಮ ಬಟ್ಟೆ ಕಾರದ್ದೆ. ಅಯ್ಯಮ್ಮ ಜೋಳ ಚಿಪ್ಸ್ ನವೀನ್ ಹೆಂಗಿದ್ರೆ ಕೇಳ್ಬೇಕಿತ್ತು. ಅದೇ ಗೊತ್ತಿಲ್ಲ ಅವ್ನ ಹೆಂಗದ ನವೀನು ಶೂ ಹೆಂಗದ್ರ ಕೇಳ್ಬೇಕಿತ್ತು. ಇವ್ಕಿನ ಅವರ ಭಾಳ ತಂದರು ಅದೇ ಬಿದ್ದಿದ್ದಾಳ. ನವೀನ್ ಫೋನ್ ಎತ್ತಾನೆ ತೆಗಿತಾನ ಫೋನ್ ಮಾಡಿ ಕೇಳೋಣ. ಅಲ್ಲ ಇವಾಗ ಅವಾಗೆ ಮಾಡ್ರಿ ಎತ್ತಲಿಲ್ಲ ಅವನು ಅವನೇ ಮಾಡ್ತಾನೆ ಬಿಸಿ ಬಿಸಿ ಇದ್ರೆ ಮಾಡ್ತಾನೆ. ಈಗ ಹೋಗ್ಯಾನಿಂಗ ಲೇಟ್ ಹೋಗಿ ಬೆಳಗ್ಗೆ ಆರಾಮಿದ್ದ ಬಟ್ ಕೇಳಂತಾನೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ ನಾವೆಲ್ಲ ಹಿರಿಯ ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಒಟ್ಟು ಹಿಡ್ಕೊಂಡ್ ಅವನಿಗೆ ಹೊಟ್ಟೆ ಇಂಥವು ಲಾಸ್ಟ್ ಟೈಮ್ ಒಂದ್ಸತಿ ತಿಂದು ಹಿಂಗ ಮಾಡ್ಯಾನ ಅಲ್ಲಿ ಹುಬ್ಳ್ಯಾಗ ಹೇಳಿದ್ರೆ ಕೇಳಲ್ಲ ಅವ್ನು. ಅಂದ್ರೆ ಒಂದು 6 ಆಗಿದ್ದಂಗ ಆಗಿತ್ತಂತ ಇದು ಹಿಂದೆಲ್ಲ ಆಗೈತೆ ಅಷ್ಟೇ ಜಾಸ್ತಿ ತಿಂದಂತ ಹೇಳ್ತಿದ್ ಮಾತು ಕೇಳ್ತಾನೇನು ಸಾಕಾಗೈತೆ ಅವ್ರ ಕಲಾಗ. ಒದೇರಲ್ಲ ಹೆಂಗೆ ಮಾಡ್ತಾನೆ ಒದ್ರೆ ಗೊತ್ತಾಗದು ಒದೇರಲ್ಲ ಹೆಂಗೆ ಮಾಡ್ತಾನೆ. ಬನ್ನಿ ನೈಟಿಗೆ ಬರ್ತಾನ ನೈಟಿಗೆ ಇದ ಬಾ ಕಶ ಹಾಸ್ಪಿಟ್ಲಿಗೆ ಹೋಗೋಣ. ಬಾ ಇದ್ ಬಾ ಒಬ್ಬರೇ ಎದುರ್ತಾನೆ ಬಾ ಇಲ್ಲಿ ಹಾಲೆ ಕುದೋದು ಗಾಳಿಗೆ ಬಾ ಕಶ ಇಲ್ಲಿ ಸ್ವಲ್ಪ ಮೆಂತ್ಯ ಮೊಸರು ಹಾಕ್ಕೊಡು. ಇಲ್ಲ ಹಾಲೆ ಇಡ್ಸ್ಕೊಂಬ ತಂಪಾಗುತ್ತೆ. ಬಾ ಸ್ವಲ್ಪ ಗಾಳಿ ಕುತ್ಕೋಬೇಲ್ಲ ನೋಡ ಇಲ್ಲಿ ಗಾಳಿ ಕುತ್ಕೋಬೇಲ್ಲ ನೋಡ ಸ್ವಲ್ಪ ಬರ್ತಡೆ ಮೆಂತ್ಯ ಅಲ್ಲ ಸ್ವಲ್ಪ ಸ್ವಲ್ಪ ಬೆಳಗ್ಗೆ ಎದ್ದು ಬಾ ಗಾಳಿಗೆ ನೋಡಂತ. ಆಕಾಶ್ ಫುಲ್ ಹೊಟ್ಟಿ ನಾವು ಮಕ ಮಟನ್ ಬೆಳಗಿಂದ ನಗತಿ ಅಲ್ಲಲ್ಲೋ ನೀನ ಅವನ ಕಿಸಣ್ಣ ಅಲ್ಲ ಶಿವನಲ್ಲಿ ಹೆಂಗೈತಂತೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಆಕಾಶ ಫುಲ್ ಆರಾಮಿಲ್ಲ ಮಕ್ಕಳ ಒದ್ದಾಡ್ಕೆಂತ ಶಿವನಲ್ಲಿ ಏನಾಗೈತಿ ಏನಣ್ಣ ಉತ್ತರದಲ್ಲ ಇದಾರೆ ಜನ ಯಾಕಂದ್ರೆ ಕೇಳಿಲ್ಲ ಇವ್ರಿಗೆ ಎಂತ ತಿಂಡಿ ಹೆಚ್ಚಾಗಿ ತಿಂತೀರಂತ ನೀವು. ಇಲ್ಲ ಆಕ್ಚುಲಿ ಹೆಂಗ್ ಗೊತ್ತಾ ನಂಗೇನು ವಾಶ್ರೂಮ್ ಹೋಗಿಲ್ಲ ಹೊಟ್ಟೆ ಹೊಂಡಿದಂಗ ನನಗೇನಾಗಿಲ್ಲ ಆರಾಮೈತಿಲ್ಲ ಹೊಟ್ಟೆ ಹಾ ಆರಾಮಾಯ್ತು. ಅದು ನಿಮಗ್ ಮಾಡ್ಸನ ಇತ್ತಿಗೆ ಆರಾಮದಂಗ ಆಗೈತ್ ನೋಡು
ತಿನ್ನಲ್ಲ ಇವನು ಆಮೇಲೆ ಇವ್ರು ತಿನ್ನಲ್ಲ, ಹೌದು ಇವ್ರು ಯಾರು ತಿನ್ನಲ್ಲ ಅಂತ ಹೇಳಿ ಲಾಸ್ಟ್ ಟೈಮ್ ಎಫೆಕ್ಟ್ ಆಗೈತಿ ಮತ್ ದಿಮಾಕೊಳಗೆ ತಿಂದಾನ. ಅದು ಊಟವನ್ನು ಕರೆಕ್ಟ್ ಮಾಡಿಲ್ಲ ನಾವು, ಅದು ಇದು ತಿಂಬಿಟ್ಟಿವಲ್ಲ. ಊಟಕ್ಕೆ ಬಂದ ಇದು ಹೊಟ್ಟಿ ಫುಲ್ ಐತಿ. ಇಲ್ಲ ನಾ ಅದೇನು ಪ್ರಾಬ್ಲಮ್ ಆಗಲ್ಲ ಇವ್ರಿಗೆ, ಯಾಕಂದ್ರೆ ತಿಂತಿರ್ತಾರ ಅದು ಅವಾಗ. ಇದು ಜೋಳ ಚಿಪ್ಸ್ ಸರಿ ಹುಷಾರು. ನೀನೊಂಚೂರು ಅಡ್ಡಾಡರ ಬಂದ್ಬಿಡು, ಗುಳಿಗೆ ಹಿಡ್ಕೊಂಡ್ಬಿಡು ಒಂದೆರಡು ಕೊಟ್ಟು ಕಳ್ಸ್ಬಿಡ್ತಾರೆ. ಅಡ್ಡಾಡ್ರಿ ಹೇಳ್ಬಿಡು, ಅವ್ರನ್ನ ಕುಂತ್ಬಿಡಲ್ಲ ಅಲ್ಲಿ ಲೂಸ್ ಆಗಿದ್ರೆ ಅಂತ ಕಳ್ಸ್ಬಿಡ್ತಾರ. ಒಂದ್ಸಲ ಕೂತ್ರೆ 10 ಸಲ ಹೋಗ್ಯಾನಲ್ಲೇ. ಇಲ್ವಮ್ಮ ಖಾರದ್ದೇ ಅದು. ಇವ್ರಿಗೆ ತೋರ್ಸ್ಬೇಕಿತ್ತು ಸರಿ ಗೊತ್ತಾಕಿತ್ತು. ಮೂರು ಸತ ಹೋಗಿದ್ದೆ. ಓವರ್ ಖಾರ ಅದನ್ನ ಅಂತಾನೆ ಹೇಳಿದ್ದಾರೆ ಇವರು ವಿಡಿಯೋಗೋಸ್ಕರ. ಚಂದ ಕೊಟ್ಟಾರ ಅದನ್ನ ತಿಂದಾರ. ಇದು ಇವನು ಹುಬ್ಳಿಗಿದ್ದಾಗ ಮಾಡಿದಾಗ ಒಂದ್ ವಾರ ಆಗಿಂದಾಗಿತ್ತು ಅವನಿಗೆ ಆತರ. ಇದು ಹಿಂದೆನೇ ಆಗೈತೆ ಅಷ್ಟೇ. ಇವಾಗ ಸ್ವಲ್ಪ ಮೆಂತೆ ನೆನೆ ಹಾಕ್ಬಿಡು, ಮೊಸರು ಹಾಕ್ಬೇಕು. ಪ್ರಾಂಕ್ ಅಷ್ಟೇ ಇದೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ಸುಮ್ಮನೆ ನೀ ಸುಮ್ಮನೆ ಹಿಂಗೆ ಮೇಂಟೈನ್ ಮಾಡು, ಹಿಂಗೆ ಮಾತಾಡೋಣ ನಿನ್ನ. ಎಷ್ಟು ವರ್ಷ ಬಜ್ಜಿ ಮಾಡಿಬಿಡಮ್ಮಿ, 2 ದಿನ ಬಜ್ಜಿ ಅನ್ನ ಬಿಟ್ಟರೆ ಕೊಡ್ಬೇಡ್ರಿ. ಅದು ಮಜ್ಜಿಗೆ ಹಂಗೇನ ಇದನ್ನ ಹಾಕಿ ಕೊಡಕ್ಕೆ ಮೆಂತೆ ಅಲ್ಲ, ಮೆಂತೆ ಹಾಕಿ ಕೊಡು ಮೊಸರನ್ನ. ಅಲ್ಲ ಅಜ್ಜಂತ ಇಂಜೆಕ್ಷನ್ಸ್ ಗೊತ್ತಾಯ್ತು. ಯಾವ್ದರ ಪವಲೆ ಗೊತ್ತಾದಲ್ಲ, ನಾನು ಹಾಕಿದ್ದೆ ಅದು ಬಿಡ್ರಿ. ಈಗ ಮತ್ತೆ ಮಾಡೋಣ. ಆ ಜಿಂಗ ಲಕ 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 ವಾಗ 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 ಜಿಂಗ ಲಕ ಲಕ ಲಕ. ಓಡ್ತೀನಿ ಈಗ ಬಾತ್ರೂಮ್ ಹೋಗ್ತೀನಿ, ಅಡ್ಡ ಮಾಡ್ರಿ ವಿಡಿಯೋ ಉಂತಿಯಾ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಕಳ ಕುಂತೀಯ? ಭಾಳ ಜಾಸ್ತಿ ಹೋಗೋಣ. 10 ಗಂಟೆಗೆ ಬರ್ತಾರೆ. ಟೈಮ್ 9:30. ಯಾಕೆ ನಿನಗೆ ಏನಾಗುತ್ತೆ ಅಂತಾರೆ ಹೇಳು. ಚುಚ್ಚ ಜಲ ಚಿಪ್ ತಂದು ಕೊಡೋಗ ಒಂದು ಗಿಡ. ಅದು ಹೊಟ್ಟೆ ಬಿಟ್ಟು ಎಲ್ಲ ಅನ್ನ ಕಾರ್ಪೊರೇಟ್ ಸರಿ. ಇಲ್ಲ ಚಿಂಗಮ್ಮು ಜೋಳ ಚಿಪ್ಸ್ ಎರಡು ಮಿಕ್ಸ್ ಮಾಡಿರ್ತೀನಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಸಮಾಧಾನ ಆಗ್ಬೋದು. ನೀ ಸುಮ್ಮ ಮಾತಾಡ. ಒಟ 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 ಅವ್ನ ಪಾಪ ಪೇಚಾಡಕಂತಾನಲ್ಲಿ. ಎಲ್ಲ ಕುಡಿದೀನಿ ಅಂತ ಹೇಳಿದ್ದು. ಅಲ್ಲ ಅವನಿಗೆ ಕೊಡ, ಖಾಲಿ ಹೊಟ್ಟೆ ಐತಿ ಮುಂಜಾನೆ.
ಮತ್ತೆ ಇದು ಮೊಸರು ತರ್ಬೇಕಲ್ಲ? ಮೊಸರು ಒಂದು ಅರ್ಧ ಲೀಟ್ರ್ ಮೊಸರು ಮೆಂತೆಕಾಳು. ಮೊಸರು ಮೆಂತೆಕಾಳು ಅದು ತಿನ್ನೋದು ಹೋಗಬೇಕು ತಾಂಬ. ಇಲ್ಲಿ ಹಳೆ ಮತ್ತೆ ಗುಳಿಗೆ ಇಡ್ತಾರೆ ಗುಳಿಗೆ ಅಲ್ಲ ಇಡ್ಲಿ ತಿಂದ್ಬಿಡ್ತಾರೆ ಇಡ್ಲಿ ತಿಂತಾರೆ. ಬೇಡ ಬಿಡಕ್ಕ ಇನ್ನು ತಿನ್ನಕ್ಕೆ ಟಿಫನ್ ಮಾಡಕತ್ತಾರ ಇನ್ನು. ಹೌದಾ? ಅಲ್ಲಿ ನಿನ್ನೆ ಮಾಲ್ ಹೋಗಿದ್ದಲ್ಲ ಕರ್ಕೊಂಡು ದೊಡ್ಡ ಪೂರಿ ತಗೊಂಡ್ರು ಸಾಕು. ಎಲ್ಲಿ ಸಿಗ್ತಾವ? ಹೌದೇನು? ಗೊತ್ತು ಮಾಮ ಗೊತ್ತು. ಬಿಸಿನೀರು ಕಾಸ್ಕೊಡ್ಲ ಕಷೆ? ಸ್ವಲ್ಪ ಕಾಳು ಬರ್ತವೆ ಅವ್ರಿಗೆ. ನಿನ್ನ ಪಾಪ ಹುಡುಗನ ಮಕ್ಕ ಕುಂತದ್ದು ಏನೋ ನಮ್ಮ ಹತ್ರತಿ ಎಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಏ ಚಿತ್ರ ಅವತ್ತು ಯಾವ್ದು ಡಾಕ್ಟರ್ ಹತ್ರ ಹೋಗಿದ್ದಲ್ಲ ಚಿತ್ರ? ಹಾಂ ಅಲ್ಲಿ ಏ ಅಭಿ ಮಾಡಿ ಬರ್ತಾನೆ ಕರ್ಕೊಂಡು ಹೋಗು. ಯಾರ್ಲಿ ಬಿಡಿ ಏನು ಮಾಡಕ್ಕ ಅವ್ನು ಆರಾಮದ್ರೆ ಸಾಕು. 2000 ನೋಡಕ್ಕೆ ಕೂತ್ಕೊಂತಿ. ಅಯ್ಯ ಮತ್ತೆ ಹೋಗಂಬ ಹೆಂಗಾತ? ಡಾಕ್ಟರ್ ಅದೇನ ಅಂತಾರಲ್ಲ ಪಾಪ. ತಿನ್ನಕ್ಕೆ ಗೊತ್ತಾಗಲ್ಲ. ಯಾರು ಕೊಡ್ಸಿದೆ? ನೀನು ಕಾರಣ ಬಯಕ್ ಬರಲ್ಲ. ನಾನು ನೋಡಿದೆ ಎಲ್ಲ ಬೈದ್ ಕೇಳಲ್ಲಿ. ನಾನು ತಿನ್ನಲ್ಲ ಅಂದ. ನೀನೇ ಮಾಡಲ್ಲ ನೀನು ಹೇಳಕ್ ಗೊತ್ತಾಗಲ್ಲ ಅದು. ಕೊಟ್ಬಿಟ್ಟು ಅಲ್ಲಿ ಫೋನ್ ಪೇ ಮಾಡಿ ತಂದ್ಬಿಟ್ಟ. ಈಗ ಗೊತ್ತಾಗಿದ್ದ ನನಗೆ. ಅದು ಗೊತ್ತಿಲ್ಲ. ಹುಬ್ಳಿ ಅಂದ್ರೆ ಮೆಣಸಿಕಾಯಿ ತಿಂದ ಅದು ಯಾವ್ದು ನನಗೆ ಇದಂತ ಗೊತ್ತಿಲ್ಲ. ನನಗೆ ಏನೋ ಕೂಡ ಕೈ ಪೈ ಮಕ್ಕ ಕೈ ಕೆಡೋದಂತ ಮಾಡಿದ್ದೆ. ಗೊಂಬಿರೋದು ನೋಡಿ ಮ್ಯಾಲೆ ಮಕ್ಕ ಹಾಕ್ಯಂದು ಆಡೋದಂತ ಮಾಡಿ ಹೋಗ್ಬಿಡತ್ತೆ. ನೀರು ತೋರಿಸ್ತೀವಿ ಗೊತ್ತಾಗಲ್ಲ. ಸಣ್ಣನ ಮದುವೆ ವಯಸ್ಸು ಮಾತಲ್ಲ. ಅದೇ ಅಂತಾರೆ ಬರ್ತಾ ಸಣ್ಣವ್ರು ಹಾಕ್ತಾರ ಎಲ್ಲ ದೊಡ್ಡ ದೊಡ್ಡವ್ರು ಹಾಕಾರಲ್ಲ. ಗಡ್ಡ ಮೀಸಿ ಬಂದು ಅದಕ್ಕೆ ನಾನೇ ಅಲ್ಲ ನನ್ಗೆ ಗೊತ್ತದ. ನಾನು ರಾತ್ರಿ ಬೈದ್ನಲ್ಲ ಒಬ್ಬ ಕಲಿಸಿದ್ ಬಿಡ್ತದ. ಬಿಡ್ತದ. ಬೇಕಾಯ್ತು ಬಿಡು. ಮತ್ತೆ ನನಗೆ ತಿಂಗಳ ಬೇಕು ಅಲ್ಲಿ ಗೊತ್ತಾಗಿದೆ. ಆಸ್ಮಾದರ ಅಂತ ಕೇಳಿರ್ತಾರ. ಬರೀ ಅದ ಅಂತಾರಲ್ಲ ಅದು ಬರೀ ಅದಲ್ಲ ಅಲ್ಲ. ಈಗ ಈಗ ಆಗದಾಯ್ತು ಏನಲ್ಲ ಹೋಗ್ಬರಿ ತೋರಿಸ್ಕೊಂಡು ಒಂದು 4 ದಿವಸ ಅಂತಾಗ ಎಲ್ಲ ಆರಾಮಾಗಿ ಕ್ಲಿಯರ್ ಆಗಿ 4 ದಿವಸ ಇದ್ದವ ತಗಲೆಲ್ಲ ಇದು. ನೀರು ತಗೊಂಡ್ಬಿಡೋಣ. ಅವ್ನ ಪಾಡಿಗೆ ಅವ್ನು ಲಾಗ್ ಮಾಡ್ತಾನ. ಇವ್ನ ಪಾಡಿಗೆ ಯಾವ ಇದೇ ಇರ್ತದೆ. ಯಾವ ಕಳ್ಸ್ಬೇಕು ಇಬ್ಬರು. ಈ ಗಾಡಿ ಕಟ್ಟಕ್ಕೆ ಚೆನ್ನಾಗಿ ಅಲ್ಲ. ನಾಲ್ಕು ಅಲ್ಲ ಚೈತ್ರ ಯಾವಾಗ ತಗೊಂಡು ಸಿಟ್ಟ ಹೊಡೆದ್ಬಿಟ್ಟು ನಾನು ಅಲ್ಲಿ ಒಟ್ಟು ನೋಯ್ತದ.
ಎರಡು ಗುಳಿಗೆ ಸೇರಿ 2,000 ಅಂತ ರೊಕ್ಕ ಚೆನ್ನಾಗಿ ಕೊಡ್ಲಿಕ್ಕೆ ಅಲ್ಲ ಈ ಸದ್ಯ ನೋಡಿ ಗೈಸ್ ನಮ್ಮ ದೊಡ್ಡ ಎಷ್ಟು ನಂಬತ್ತಪ್ಪ ಅಂದ್ರೆ ಚಾ ಅರ್ಧಕ್ಕೆ ಹಂಗೆ ಇಟ್ಟು ಹಂಗೆ ಬಂದೈತಿ ಹಾಸ್ಪಿಟ್ಲಿಗೆ. ಒಳ್ಳೆ ಪ್ರಾಕ್ ಐತೆ ಗೈಸ್.